ಇನ್ನು ಬುರುಡೆ ರಹಸ್ಯದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಯ ಹೆಸರು ತಳಕು ಹಾಕೊಂಡಿದೆ. ವಿಚಾರಣೆಯಲ್ಲಿ ಅಧಿಕಾರಿಯ ಹೆಸರನ್ನ ಉಲ್ಲೇಖಿಸಿದ್ದಾನೆ ದೂರುದಾರ. SIT ಅಧಿಕಾರಿಗಳು ದೂರುದಾರನ ವಿಚಾರಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಯ ಹೆಸರನ್ನ ಅವನು ಬಾಯ್ಬಿಟ್ಟಿದ್ದಾನೆ. ಪೊಲೀಸ್ ಔಟ್ ಪೋಸ್ಟ್ ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಈ ಅಧಿಕಾರಿಯನ್ನ SIT ವಿಚಾರಣೆಗೆ ಒಳಪಡಿಸೋ ಅಂತ ಸಾಧ್ಯತೆ ಇದೆ. ಈಗ SIT ವಿಚಾರಣೆ ವೇಳೆ ಅನಾಮಿಕನಿಂದ ಹಲವರ ಹೆಸರು ಉಲ್ಲೇಖ ಆಗಿದೆ. ಉಲ್ಲೇಖಿತ ವ್ಯಕ್ತಿಗಳಿಗೂ ನೋಟಿಸ್ ನೀಡಿ ವಿಚಾರಣೆಗೆ ಕರೆಸುವಂತ ಸಾಧ್ಯತೆ ಇದೆ. ಮಾಹಿತಿಯನ್ನು ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಕಿರಣ್. ಈಗ ಜಾಗಕ್ಕೆ ಹೋಗೋದು, ಸ್ಥಳ ಪರಿಶೀಲನೆ ಮಾಡೋದು, ಕಳೆ ಬರಹನ ಹುಡುಕೋದು, ಅಲ್ಲಿರುವಂತ ಒಂದಷ್ಟು ಸಾಕ್ಷ್ಯವನ್ನ ಸಂಗ್ರಹ ಮಾಡೋದು, ಇದೆಲ್ಲ ಪ್ರಕ್ರಿಯೆಗೂ ಮುಂಚಿತವಾಗಿ ದೂರುದಾರನ ವಿಚಾರಣೆ ಆಗಿದೆ. ಈ ವೇಳೆ ಆತ ಒಂದಷ್ಟು ಹೆಸರನ್ನ ಬಾಯ್ಬಿಟ್ಟಿದ್ದಾನೆ. ಅದರಲ್ಲೂ ಪ್ರಮುಖವಾಗಿ ನಿವೃತ್ತ ಪೊಲೀಸ್ ಅಧಿಕಾರಿ ಒಬ್ಬರ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ ಅಂತ. ಹಾಗಾದ್ರೆ ಆತನ ವಿಚಾರಣೆಯಲ್ಲಿ ಬಾಯ್ಬಿಟ್ಟಂತ ಅಂಶಗಳ ಬಗ್ಗೆ ಸಂಪೂರ್ಣ ವಿವರ ನೀಡೋದಾದ್ರೆ ಕಿರಣ್. ಮತ್ತು 2 ದಿನಗಳ ಕಾಲ SIT ಕ್ಯಾಂಪ್ ಆಫೀಸ್ನಲ್ಲಿ ಈಗಾಗಲೇ ಈ ದೂರುದಾರನನ್ನ ವಿಚಾರಣೆ ನಡೆಸಲಾಗಿ ಈ ವಿಚಾರಣೆ ಸಂದರ್ಭದಲ್ಲಿ ಕುಲಂಕುಷವಾಗಿ ಈ SIT ಅಧಿಕಾರಿಗಳು ಆತನನ್ನ ವಿಚಾರಣೆಗೆ ಒಳಪಡಿಸಿದ್ರು. ಹಾಗೆ ಹಲವಾರು ವಿಚಾರಗಳನ್ನ ಆತ ತಿಳಿಸಿದ್ದಾನೆ. 1995ರಿಂದ 2014ರವರೆಗೆ ಆತ ಇಲ್ಲಿ ಸಫಾಯಿ ಕರ್ಮಚಾರಿಯಾಗಿದ್ದ. ಈ ಸಂದರ್ಭದಲ್ಲಿ ಆತ ಹಲವಾರು ನೂರಾರು ಶವಗಳನ್ನ ಹೂತಿದ್ದೇನೆ ಅನ್ನುವ ಒಂದು ಹೇಳಿಕೆಯನ್ನ ನೀಡಿದ್ದ. ಈ ಸಂದರ್ಭದಲ್ಲಿ ಆತ ಏನೆಲ್ಲ ಘಟನೆಗಳನ್ನ ಉಲ್ಲೇಖಿಸಿದ್ದಾನೆ, ಸ್ಥಳಗಳ ಉಲ್ಲೇಖ ಆಗಿದೆ, ಕೆಲವು ಹೆಸರುಗಳನ್ನ ಆತ ಉಲ್ಲೇಖ ಮಾಡಿದ್ದಾನೆ. ಅದರಲ್ಲಿ ಒಬ್ಬ ಈಗ ನಿವೃತ್ತಿ ಆಗಿರುವಂತಹ ಪೊಲೀಸ್ ಅಧಿಕಾರಿಯ ಹೆಸರನ್ನ ಆತ ಹೇಳಿರುವಂತದ್ದು. ಈ ಹಿಂದೆ ಇಲ್ಲಿ ಧರ್ಮಸ್ಥಳ ಒಂದು ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಅದು ಬೆಳ್ತಂಗಡಿಯ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರ್ತಾ ಇತ್ತು. ಇಲ್ಲೊಂದು ಔಟ್ ಪೋಸ್ಟ್ ಇತ್ತು. ಈ ಔಟ್ ಪೋಸ್ಟ್ ಅಲ್ಲಿ ಅವರು ಕೆಲಸ ನಿರ್ವಹಿಸ್ತಾ ಇದ್ರು. ಇಲ್ಲಿಯೇ ರಿಟೈರ್ಡ್ ಆಗಿದ್ದಾರೆ ಅಂತ ಹೇಳಲಾಗುತ್ತೆ. ಹಲವಾರು ವರ್ಷಗಳ ಕಾಲ ಆ ಅಧಿಕಾರಿ ಇದೇ ಒಂದು ಔಟ್ ಪೋಸ್ಟ್ ಅಲ್ಲಿ ಕೆಲಸ ಮಾಡಿದ್ರು, ಕರ್ತವ್ಯ ನಿರ್ವಹಿಸಿದ್ರು. ಈ ಸಂದರ್ಭದಲ್ಲಿ ಆತ ಇಲ್ಲಿ ಸಿಕ್ಕಂತಹ ಶವಗಳನ್ನ ಹೂಳುವ ಸಂದರ್ಭದಲ್ಲಿ ಆತ ಕೂಡ ಈ ಅಧಿಕಾರಿ ಕೂಡ ಬರ್ತಾ ಇದ್ರು ಅನ್ನೋ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರನ್ನು ಕರೆಸಿ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ನೋಟಿಸ್ ಕೊಡಬೇಕು. ಈಗಾಗಲೇ SIT ಯಾರಿಗೆಲ್ಲ ನೋಟಿಸ್ ಕೊಡುತ್ತೆ ಅವರು ವಿಚಾರಣೆಗೆ ಬರುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಅಧಿಕಾರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರುವಂತಹ ಒಂದು ಸಂದರ್ಭ ಇರುತ್ತೆ. ಅದರ ಮೊದಲು ಈಗಾಗಲೇ SIT ಅಧಿಕಾರಿಗಳು 1990ರಿಂದ ಇಲ್ಲಿಯವರೆಗೆ ಯಾರೆಲ್ಲ ಅಧಿಕಾರಿಗಳು ಇಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ, ಯಾರೆಲ್ಲ ನಿವೃತ್ತಿಯಾಗಿದ್ದಾರೆ ಅವರ ಲೀಸ್ಟ್ ಅನ್ನ ಕೊಡ್ಲಿಕ್ಕೆ ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರ ಲೀಸ್ಟ್ ಬಂದ ನಂತರ ಎಲ್ಲ ಅಧಿಕಾರಿಗಳ ಒಂದು ಲೀಸ್ಟ್ ತೆಗೆದು ಅದರ ನಂತರ ಈ ಅಧಿಕಾರಿ ಎಷ್ಟು ವರ್ಷ ಇಲ್ಲಿ ಕರ್ತವ್ಯ ನಿರ್ವಹಿಸಿದ್ದ, ಅದರ ನಂತರ ಈಗ ರಿಟೈರ್ಡ್ ಎಲ್ಲಿದ್ದಾರೆ ಅನ್ನೋದನ್ನ ಮಾಹಿತಿ ಹಚ್ಚಿ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡುವಂತ ಒಂದು ಪ್ರಕ್ರಿಯೆ ಆರಂಭವಾಗುತ್ತೆ. ಕಿರಣ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇದು ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯ. ನಿವೃತ್ತ ಪೊಲೀಸ್ ಅಧಿಕಾರಿಯ ಹೆಸರು ಕೂಡ ಈಗ ತಳಕು ಹಾಕೊಂಡಿದೆ. ದೂರುದಾರನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆತ ಹಲವರ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ. ನೇರವಾಗಿ ಅದರಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಕೂಡ ಅವರ ಹೆಸರು ಕೂಡ ಆತ ಬಾಯ್ಬಿಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಒಂದ್ ಕಡೆ ಸಿಗ್ತಾ ಇದೆ. ಇನ್ನೊಂದು, ಆತ ತೋರಿಸ್ತಾ ಇರುವಂತ ಪಾಯಿಂಟ್ಗಳ ಪೈಕಿ ಒಂದನೇ ಪಾಯಿಂಟ್ನ ಈಗಾಗಲೇ ಅಗೆಯಲಾಗಿದೆ. ನಿನ್ನೆ ನಡೆದಂಥ ಕಾರ್ಯಾಚರಣೆ, ನಿನ್ನೆ ಮೊದಲನೇ ದಿನದ ಕಾರ್ಯಾಚರಣೆ, ಇವತ್ತು 2ನೇ ದಿನದ ಕಾರ್ಯಾಚರಣೆ. ಬಟ್ ನಿನ್ನೆ ನಡೆದಿರುವಂಥ ಕಾರ್ಯಾಚರಣೆಯಲ್ಲಿ ಪಾಯಿಂಟ್ 1ನಲ್ಲಿ ಯಾವುದೇ ಕಳೆ ಬರಹ ಸಿಕ್ಕಿಲ್ಲ, ಸಾಕ್ಷ್ಯಗಳು ಸಿಕ್ಕಿಲ್ಲ, ಸಂಗ್ರಹ ಮಾಡೋಕೆ ಆಗಲಿಲ್ಲ SIT ಅಧಿಕಾರಿಗಳು. ಇವತ್ತು 2ನೇ ದಿನ ಪಾಯಿಂಟ್ 2ನಲ್ಲಿ ಅಗಿತಾರೆ. ಬಟ್ 3 ಕಡೆ ಈಗಾಗಲೇ ಸ್ಥಳೀಯ ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ SIT ಅಧಿಕಾರಿಗಳಿಗೆ ಸಾಥನ್ನು ನೀಡಿದ್ದಾರೆ. ನಿನ್ನೆ JCB ಮೂಲಕ ದೂರುದಾರ ತೋರಿಸಿರುವಂಥ ಪಾಯಿಂಟಲ್ಲಿ ಅಗೆಯಲಾಗಿತ್ತು. 18 ಅಡಿಗಳ ಒಂದು ಆಳವನ್ನು ಅಗೆಯಲಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಟ್ ಯಾವುದೇ ಕಳೆ ಬರಹ ಸಿಕ್ಕಿಲ್ಲ SIT ಅಧಿಕಾರಿಗಳಿಗೆ. ಬಟ್ ಇವತ್ತು ಪಾಯಿಂಟ್ 2ನಲ್ಲಿ ಅಗಿತಾರೆ. 2ನೇ ದಿನದ ಕಾರ್ಯಾಚರಣೆ ನಡೆಯುತ್ತೆ. ಕಾರ್ಯಾಚರಣೆ ನಡೆಸಲಿಕ್ಕೆ ಈಗಾಗಲೇ ಸ್ಥಳಕ್ಕೆ SIT ಅಧಿಕಾರಿಗಳು, ಸ್ಥಳೀಯ AC ಜೊತೆಗೆ ದೂರುದಾರ ಎಲ್ಲರೂ ಕೂಡ ಬಂದಿದ್ದಾರೆ, ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಾಚರಣೆ ಆರಂಭ ಆಗುತ್ತೆ. ಕಾರ್ಯಾಚರಣೆ ಆರಂಭಕ್ಕೂ ಮುನ್ನ ಬೆಳ್ತಂಗಡಿಯ SIT ಕಚೇರಿಯಲ್ಲಿ ಒಂದು ಸಭೆಯನ್ನು ಮಾಡಿದ್ದಾರೆ. ಆ ಸಭೆಯ ಬಳಿಕ ಈಗ ಶವಗಳನ್ನು ಹೂತಿಟ್ಟಿರುವಂಥ ಸ್ಥಳ ಏನಿದೆಯಲ್ಲ, ಪಾಯಿಂಟ್ 2, ನಿನ್ನೆ ಪಾಯಿಂಟ್ 1 ಆಗಿತ್ತು, ಇವತ್ತು ಪಾಯಿಂಟ್ 2ಗೆ ದೂರುದಾರನ್ನ ಕೂಡ ಕರೆದುಕೊಂಡು ಅಧಿಕಾರಿಗಳು ಬಂದಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಕಾರ್ಯಾಚರಣೆ ಆರಂಭ ಆಗುವಂಥದ್ದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.